ಮಲ್ಲಿ ನನಗೂ ಅದ ಅರ್ಥ ಆಗ್ಬೋದ. ಇದೆಲ್ಲ ಎಷ್ಟು ದಿನದಿಂದ ನನ್ನ ಹಿಂದೆ ಈ ಆಟ ನಡೆಯಾಕ ಕುಂತೈತಿ. ನಿನಗೆಲ್ಲ ಗೊತ್ತಿದ್ದು ಗೊತ್ತಿಲ್ದಂಗಿದ್ದೀನ. ರೀ ನೀವು ಏನು ಹೇಳಕತ್ತೀರಿ ನನಗೊಂದು ಅರ್ಥ ಆಗ್ವಲ್ದ. ನಿನ್ ಎದುರಿಗೆ ಕಾಣೋದು ನಿನಗ ಅರ್ಥ ಆಗ್ವಲ್ದ. ರೀ ಇದ್ರಾಗ ಮಲ್ಲವನ್ ತಪ್ಪು ಏನೂ ಇಲ್ಲ. ರೀ ನೀವು ನೋಡ್ತಾ ಇರೋದೆಲ್ಲ ಸುಳ್ಳು. ನನ್ನ ಮಾತು ನಂಬ್ರಿ. ನಮ್ ತಿರ್ಕಪ್ಪಣ್ಣ ಅಂತವಲ್ಲ. ಅಂದ್ರ ನಮ್ ಗಿರ್ಜಾ ನಡ್ಪಿ ಗೆಟ್ಟಕ್ಕಿ ಅಂತ ನಿನ್ನ ಮಾತಿನ ಅರ್ಥನ? ಅಯ್ಯೋ ನನ್ನ ಮಾತಿನ ಅರ್ಥ ಆಗಲ್ರಿ. ತಿರ್ಕಪ್ಪಣ್ಣ ಒಂದು ಹುಡುಗಿನೂ ಇವತ್ತಿಗೂ ಕಣ್ಣೆತ್ತಿ ನೋಡ್ದವಲ್ಲ. ಅಂತದ್ರಾಗ ನಮ್ ಗಿರ್ಜಾನ್ ಜೊತೆ ಚೇಚೆ ಕನಸ್ ಮನಸ್ನಾಗು ಅಂತ ವಿಚಾರ ಮಾಡೋದಿಲ್ಲ. ಮಲ್ಲಿ ನಮ್ ಗಿರ್ಜವನು ಅಷ್ಟ ಕುಡುಕ ಗಂಡ ಕುಡಿದು ಎಷ್ಟು ಚಿತ್ರ ಹಿಂಸೆ ಕೊಟ್ರು ಒಂದು ದಿನಾನು ನನ್ನ ಎದುರಿಗೆ ನನ್ನ ಗಂಡ ಇಷ್ಟು ತ್ರಾಸ ಕೊಡ್ತಾನ ಅಂತ ಒಂದು ದಿನಾನು ಹೇಳ್ದಕ್ಕೆ ಅಲ್ಲ. ಇದ್ರಾಗ ಎಲ್ಲ ತಪ್ಪಿರೋದು ನಿಮ್ಮ ತಿರ್ಕಪ್ಪನ ನಮ್ ಗಿರ್ಜಾನ್ ತಲೆ ಕೆಡಿಸಿ ಆಕಿನ ಈ ಸ್ಥಿತಿಗೆ ತಂದಿರೋದು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ್ರಿ. ಒಂದು ನಿಮಿಷ ಕುಂತ ವಿಚಾರ ಮಾಡ್ರಿ. ತಿರ್ಕಪ್ಪಣ್ಣನು ಅಂತವಲ್ಲ, ನಮ್ ಗಿರ್ಜಾನು ಅಂತಕ್ಕೆಲ್ಲ ಅಂದ್ಮ್ಯಾಗ ಇದು ಯಾಕಾಗೈತಿ ಹೆಂಗಾಗೈತಿ ಅನ್ನೋದು ವಿಚಾರ ಮಾಡೋಣ. ಹೌದ್ರಿ, ಮಲ್ಲವ್ವ ಹೇಳ್ತಾ ಇರೋದು ಖರೆ ಐತಿ. ಯಾಕೋ ಇದರಿಂದ ದೊಡ್ಡ ಸಂಚ ಐತಿ ಅಂತ ನನಗನಿಸ್ತೈತಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ದೊಡ್ಡ ಅನಾಹುತ ಆಕೈತಿ. ಮಲ್ಲಿ ನೀನ ನನ್ನ ಹೇಳ್ತಿ ಆದ ಮಾತ್ರಕ್ಕ ನಾನು ನಿನ್ನ ಮಾತು ಕೇಳೋದಿಲ್ಲ. ನೋಡ್ ಮಲ್ಲಿ, ಕಣ್ಣು ಮುಂದೆ ಅನಾಚಾರ ನಡೆದು ಹೋಗೈತಿ, ಅದನ್ನ ಸುಳ್ಳಂತ ಸಾಬೀತು ಮಾಡಕ್ ಬರ್ತಿ? ಹಂಗಲ್ರಿ, ನಾ ಹೇಳೋದು ಒಂಚೂರು ಕೇಳ್ರಿ. ನೀ ಏನು ಹೇಳೋದು ಬೇಡ. ಈ ಸುಳೆ ಮಗನ ಇವತ್ತ ಇಲ್ಲೇ ಹುಟ್ಟಿಲ್ಲ ಅನಿಸ್ತೇನೆ. ನನಗ್ ಬರೋ ಸಿಟ್ಟಿಗೆ ಏನು ನನ್ನ ಕೈಗೆ ಸಿಗವಲ್ದ. ಅಯ್ಯೋ ಇವ್ರಿಗೆ ಏನಾತ? ಯಾಕೆ ಹಿಂಗ್ ಮಾಡಾಕತ್ತೀರಿ? ನಿಲ್ರಿ. ಅಬ್ಬಾ, ನನಗ ಈಗ ಮನ್ಸಿಗೆ ಸಮಾಧಾನ ಆತ. ಗಿರ್ಜವ್ವ ನಿದ್ದಿ ಮಾಡಿದ್ದು ಸಾಕ. ಏಳ ಈ ಮನೆಯಿಂದ ಹೊರಗೆ ಹೋಗಕ ತಯಾರಾಗ. ಇವತ್ತ ನನ್ನ ಸೇಡ ತೀರಿಸ್ಕೊಂಡೆ. ಎಲ್ಲ ಮುಗುದಿಂದ ಇಲ್ಲಿದ್ದೆ ಏನ್ ಮಾಡೋದು? ನಾನು ನನ್ನ ಮನೆಗೆ ಹೋಗ್ತೇನೆ ಅನ್ಕೊಂಡೆ. ನಾನು ಇದ್ರ ಹಿಂದ ಯಾರ್ದೋ ಕೈವಾಡ ಐತಿ ಅಂತ, ಈಕಿ ಕೈವಾಡ ಐತಂತ ನನಗ ಈಗ ಅರ್ಥ ಆತ. ಅಯ್ಯೋ ಇವ್ರು ಬೇರೆ ಸಿಟ್ಟು ನೆಳೆದಾಗ ಎಲ್ಲಿಗೆ ಹೋದ್ರೋ ಏನೋ. ಮಲ್ಲವನು ಒಳಗೆ ಹೋಗ್ಯಾಳ. ಈ ಮುದುಕಿ ಎಲ್ಲೇ ನಮ್ಮ ಕೈಯಾಗಿಂದ ತಪ್ಪಿಸ್ಕೊಂತಾಳ ಏನ? ತಡಿ, ಅವ್ರು ಬರೋಮಟ ಈಕಿನ ನಾನ ತಡಿತೇನೆ. ಅಯ್ಯೋ ನನಗ ಈಕಿನ ಮುಟ್ಟಿದ್ರ ಹಿಂಗ್ಯಾಕ ಬೆಂಕಿ ಹತ್ತದಂಗಾತ? ಇವತ್ತು ಇವ್ರಿಬ್ಬರನ್ನು ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತಾನೆ. ಯಾರವ್ರು ಹೋದವ್ರು? ಯಾರು ನೀವ? ಅಲ್ಲೇ ನಿಂತ್ಕೋರಿ, ಇಲ್ಲಂದ್ರ ಶೂಟ್ ಮಾಡಿಬಿಡ್ತೇನೆ. ಅಯ್ಯೋ ರಾಜನ್ ಗೌಡ ನನ್ನ ನೋಡೇ ಬಿಟ್ಟ. ನನ್ನ ಕೈಯಿಂದ ತಪ್ಪಿಸ್ಕೊಂಡ್ರು ನನ್ನ ಗಂಡನ ಕೈಯಾಗಿಂದ ತಪ್ಪಿಸ್ಕೊಳಕ ಸಾಧ್ಯನೇ ಇಲ್ಲ. ರಾಜನ್ ಗೌಡ, ನಾನ ನಿಮ್ಮತ್ತಿ ರೀ, ನಿಮ್ ದಮ್ಮಯ್ಯ ಅಂತೇನ್ರಿ. ಏನು ಅನಾಹುತ ಮಾಡಬೇಡ್ರಿ ಮನ್ಯಾಗ. ಎತ್ತಿ ನೀಲೇ ಯಾವಾಗ ಬಂದಿ? ಚಿಗವ್ರ ನೀವು ಇಲ್ಲೇ? ರಾಜನ್ ಗೌಡ, ಅದು ಮಂದಾಕಿ ನಿನ್ನ ಹೆಂಗಾರ ಮಾಡಿ ಆಕಿ ಗಂಡನ ಮನೆಗೆ ಸೇರ್ಸೋಣಪ್ಪ ಅಂತೇಳಿ ನಿನ್ನಂತಲೇ ಹೇಳಾಕ ಅಂತ ಬಂದಿದ್ನಿ. ಆದ್ರ ರಾಜನ್ ಗೌಡ ನೀವ್ ಯಾರು ಇದ್ದಿದ್ದಿಲ್ಲ. ಬಂದು ನೋಡ್ತೀನಿ, ತಿರ್ಕಪ್ಪ ಗಿರ್ಜವ್ವ ಚಚೆ ನನಗೆಲ್ಲ ಇಂತಾದ ನನ್ನ ಕಣ್ಣಿಲೆ ನೋಡುವಂತ ಶಕ್ತಿ ಉಳಿದಿಲ್ಲ. ಮಂದಾಕಿನಿ ಬಾಳೆ ನೋಡಿದ್ರ ಮೂರ ಬಟ್ಟೆ ಆಗಿ ಕುಂತತಿ. ನಮ್ಮಿಬ್ಬರದು ತಾಯಿ ಮಗಳ ಜೀವನ ಅತಂತ್ರ ಆಗೈತಿ. ಗಿರ್ಜವ್ಗ 10 ಸರಿ ಹೇಳಿದ್ನಿ, ಬ್ಯಾಡ ಗಿರ್ಜಾ, ಇದೆಲ್ಲ ನಮ್ಮಂತನಕ್ಕ ಶೋಭೆ ಅಲ್ಲ. ನಿನ್ನ ಮಾನ ಮರ್ಯಾದೆ ಹೋದ್ರ ಹೋಗ್ಲಿ, ರಾಜನ್ ಗೌಡನ ಮರ್ಯಾದೆ ವಿಚಾರ ಮಾಡಿ ಏನ ಅಂತೇಳಿ ಇದು ಒಂದು ಬುದ್ಧಿ ಮಾತು ಹೇಳಿದ್ದಕ್ಕ ನನ್ನ ಮಗಳನ್ನ ಈ ಮನೆಯಿಂದ ಹೊರಗೆ ಹಾಕ್ಸಿದ್ಲ ಗಿರ್ಜವ್ವ. ಆದ್ರೂ ನಾನು ಏನು ಬೇಸರ ಮಾಡ್ಕೊಂಡಿದ್ದಿದ್ದಿಲ್ಲ. ನಿನ್ನಂತಲೇ ನನ್ನ ಮಗಳ ಜೀವನದ ಬಗ್ಗೆ ಎರಡು ಮಾತಾಡಿ ಹೋದ್ರಾತು ಅಂತ ಬಂದು ಇದನ್ನೆಲ್ಲ ನೋಡಿ ರಾಜನ್ ಗೌಡ ನನಗೆ ನಿಂದ್ರಂಗ ಆಗ್ಲಿಲ್ಲ. ಅದಕ್ಕ ಹೊಳ್ಳಿ ಹೊಂಟಿದ್ನಿ. ಎಲ್ಲ ಮುದುಗಳ್ಳಿ, ಈಗರ ದೇವ್ರ ಕೋಲೆಗಿಂದ ಬರುದು ನಾನು ನನ್ನ ಕಣ್ಣಾರೆ ನೋಡಿನಿ. ಈಗ ಬಂದು ನೋಡಿ ಹೊಳ್ಳಿ ಹೋಗ್ತಿದ್ದೆ ಅಂತ ಸುಳ್ಳು ಹೇಳ್ತೀಯ? ಎತ್ತಿ ಅಂದ್ರ ಕಿರ್ಚಾನ್ ವಿಷಯ ನಿನಗ ಮೊದ್ಲ ಗೊತ್ತಿತ್ತ ರಾಜನ್ ಗೌಡ. ನಿನಗ ನೆನಪೈತೋ ಇಲ್ಲೋ, ಒಂದ್ಸರಿ
ಗುಡ್ಡದ ಮ್ಯಾಗಿನ ದೇವಸ್ಥಾನಕ್ಕ ನೀವೆಲ್ಲರೂ ಗಾಡಿ ಒಳಗ ಹೋಗಿದ್ರಲ್ಲ, ನೆನಪೈತೇನ? ಹಾ, ನನ್ನ ಮದುವೆಗಿಂದ ಹುಡುಗರು ಕರ್ಕೊಂಡು ಒಮ್ಮೆ ಹೋಗಿದ್ವಿ. ಅವಾಗ ಈ ಗಿರ್ಜಿ ತಿರ್ಕಪ್ಪನ ಮನೆಗೆ ಕರೆಸ್ಕೊಂಡಿದ್ಲು. ಥು, ಇದ್ರ ಬಾಯಾಗ ಮಣ್ಣು ಹಾಕ್ಲಿ, ಬರೇ ಮನಿ ಹಾಳ ಕೆಲಸನ ಮಾಡೋದು. ಅವತ್ತ ನಾನು ಮಂದಾಕಿನಿ ಆಕಿ ಗಂಡನ ಮನೆಯಿಂದ ಬರ್ತೀವಿ, ಇವರಿಬ್ರು ಮನಿ ತುಂಬ ಚಕ್ಕಂದ ಆಡಾಕ್ ಕುಂತಾರ. ಮನ್ಯಾಗಿದ್ದಿದ್ದ ಆಳ್ನು 3 ಸಂಜಿಕ ಮನಿ ಕಳ್ಸ್ಯಾರ. ಇದನ್ನೆಲ್ಲ ನೋಡಿ ರಾಜನ್ ಗೌಡ ಎದಿನ ಹೊಡ್ಕೊಂಡೆ. ಎಷ್ಟೋ ಸರ್ತಿ ನಿನಗೆ ಹೇಳಬೇಕು ಹೇಳಬೇಕು ಅನ್ಕೊಂಡೆ, ಎಲ್ಲೇ ಈ ಮನ್ಯಾಗ ಇರುವಂತ ನೆಮ್ಮದಿ ಹಾಳಾಗ್ತೈತಿ ಅಂತ ಹೊಟ್ಟೆಗಿಟ್ಕೊಂಡಿದ್ನೆ ರಾಜನ್ ಗೌಡ. ಎತ್ತಿ, ಎಂತ ತಪ್ಪು ಮಾಡಿದಿ ನೀನು? ನನಗೊಂದು ಮಾತು ತಿಳಿಸಿದ್ರ ನಾನು ಅದಕ್ಕೆ ಬರೋಬರಿ ಒಂದು ದಾರಿ ಹುಡುಕ್ತಿದ್ನಿ. ರೀ, ಹೋಗಿ ಹೋಗಿ ಈ ವಿಷ ಜಂತು ಆಗಿರುವಂತ ಈ ಮುದುಕಿ ಮಾತು ಕೇಳ್ತಿರಲ್ರಿ? ಈ ಚಿಗವಾರ ಮತ್ತೊಟ್ಟು ಏನೇನೋ ಇಲ್ಲದ ಸಲ್ಲದ್ ಹೇಳಿ ಇವ್ರ ತಲೆ ಕೆಡ್ಸಾಕ್ ಕುಂತಾಳ. ಆದ್ರೂ ಸತ್ಯ ಒಂದಿಲ್ದ ಒಂದು ದಿನ ಹೊರಗ ಬೀಳಾಕ ಬೇಕ. ಮಲ್ಲಿ, ಸರಿ ಇಲ್ಲೇ ಇವರಿಬ್ಬರನ್ನು ಈಗಿಂದೀಗ್ಲೇ ಸುಟ್ಟು ಹಾಕ್ತೇನೆ. ಅವಾಗ ಕುದಿತಾ ಇರೋ ನನ್ನ ರಕ್ತ ತಣ್ಣಗಾಗೋದು. ನನ್ನ ಮಾತು ಕೇಳ್ರಿ, ಇದೆಲ್ಲ ತಪ್ಪು. ಮಲ್ಲಿ, ಸರಿ, ನನಗೋ ತಪ್ಪು ಸರಿ, ನಿನ್ನಿಂದ ತಿಳ್ಕೊಳ್ಳೋದಿಲ್ಲ. ರೀ, ಮಲ್ಲವನ್ ಮಾತು ಕೇಳ್ರಿ. ರೀ, ನಿಮ್ಗೆ ಗೊತ್ತೈತಲ್ಲ, ನೋಡಿದ್ದು ಸುಳ್ಳಾಕೈತೆ, ಒಮ್ಮೆ ಕೇಳಿದ್ದು ಸುಳ್ಳಾಕೈತ್ರಿ. ನೋಡ್ ರಾಜನ್ ಗೌಡ, ಇದಕ್ಕ ಇಷ್ಟು ದಿನ ಈ ಗುಟ್ಟನ ನಾನು ಹೊಟ್ಟಾಗಿ ಇಟ್ಕೊಂಡಿದ್ದೆ. ನಿನ್ನ ಹೆಂಡತಿ ಬಾಯಾಗ ಬಂತ, ನೋಡಿದ್ದು ಸುಳ್ಳಾಕತಿ, ಕೇಳಿದ್ದು ಸುಳ್ಳಾಕತ್ತಂತ. ನಾನ ಅವಾಗ ಈ ಮಾತು ಹೇಳಿದ್ರ ಯಾರು ನಂಬ್ತಿದ್ರ? ಈಗ ನಿಮ್ಮ ಎದುರಿಗೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಾರ ಅಂತ ನಂಬ್ತೀರಿ. ಮಲ್ಲವ, ಗಿರಿಜಾ ನನಗ ಅಣ್ಣನ ಮಗಳು ಸೊಸಿ ಆಗ್ಬೇಕು. ಅಕ್ಕಿ ಮ್ಯಾಗ ನನಗ ಯಾವುದೇ ರೀತಿಯಾದ ದ್ವೇಷ ಅಸೂಯೆ ಏನೂ ಇಲ್ಲ. ಅಕ್ಕಿ ಬಗ್ಗೆ ನಾನು ಸುಳ್ಳು ಹೇಳೋದಿಲ್ಲ. ಚಿಗವಾರ, ನೀವು ಸುಳ್ಳು ಹೇಳಾಕತ್ತೀರಿ ಅಂತ ನಾನು ಅನ್ನಕತ್ತಿಲ್ಲ. ನಿಮ್ಮ ನೋಡೋ ದೃಷ್ಟಿನೂ ಏನಾದ್ರೂ ತಪ್ಪಾಗಿರಬಹುದು ಅಂತ ಹೇಳಾಕುಂತೇನಷ್ಟೇ. ಗಿರಿಜಾ ತಿರ್ಕಪ್ಪನ ಎಬ್ಬಸಿ ಅವ್ರ ಬಾಯಿಲೆ ಏನು ಬರ್ತೈತಿ ಅಂತ ಕೇಳೋನು. ಮಲ್ಲಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಕೋಳಿನ ಕೇಳಿ ಯಾರು ಮಸಾಲಿನ ಅರಿಯೋದಿಲ್ಲ, ಸರಿ? ಇಲ್ಲಂದ್ರ ಇಲ್ಲಿರೋರ್ನ ಯಾರನ್ನು ಬಿಡಂಗಿಲ್ಲ, ಎಲ್ಲರನ್ನೂ ಬಂದೂಕ್ಲೆ ಸುಟ್ಟು ಹಾಕ್ತೇನೆ. ಹಂಗಾರ ನನ್ನ ಮೊದ್ಲ ಸುಟ್ಟು ಬಿಡ್ರಿ. ಗಿರ್ಜಾ, ಮೊದ್ಲ ನನ್ನ ತಲೆ ಕೆಟ್ಟೈತಿ, ನನ್ನ ಪರೀಕ್ಷೆ ಮಾಡ್ಬೇಡ. ಈ ರಾಜನ್ ಗೌಡ ಬಂದೂಕು ತಗೊಂಡ ಯಾರ್ಯಾರ ಗುಂಡು ಹಾಕಿದ್ರ ಏನು ಉಪಯೋಗ? ಈ ಗಿರ್ಜಿ ತಿರ್ಕಪ್ಪನ ಮನೆಗೆ ಹೆಂಡತಿಯಾಗಿ ಹೋಗಿ ಪಡಬಾರದು ಕಷ್ಟಪಟ್ಟಾಗ ನನ್ನ ಜನ್ಮಕ್ಕ ಸುಖ ಸಿಗುವುದು. ರಾಜಪ್ಪನ್ನ ನಾನ ಸಮಾಧಾನ ಮಾಡ್ತಾನೆ. ರಾಜನ್ ಗೌಡ, ನಿಂದಮ್ಮಯ್ಯ ಅಂತೇನೇಪ, ಬೇಕಂದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಎಂತ ಅನಾಹುತ ಮಾತ್ರ ಮನ್ಯಾಗ ಮಾಡ್ಬೇಡ. ತಿರ್ಕಪ್ಪಗರ ಏನಾರ ಆಗ್ಲಿ, ಗಿರಿಜಾಗರ ಏನಾರ ಆಗ್ಲಿ, ಆಮೇಲೆ ನಿನ್ನ ಜೀವನ ಹಾಳಾಗಿ ಹೋಗುದು. ನಿನ್ನ ಮಕ್ಕಳ ಗತಿ ಏನಾಕೇತಂತ 1 ನಿಮಿಷ ವಿಚಾರ ಮಾಡಿಯ? ಅವಂಗ ಅಕ್ಕಿಗೆ ಬೇಕಾಗೈತಿ, ಇಬ್ರು ಕೂಡ್ಕೊಂಡಾರ. ಅವರಿಬ್ರು ಸಂಬಂಧ ನಿನ್ನ ಜೀವನನ ನೀ ಹಾಳು ಮಾಡ್ಕೋಬೇಡ. ಮಾಡಿದ್ದುಣ್ಣೋ ಮಾರಯ್ಯ ಅಂತ ದೊಡ್ಡವರು ಹೇಳ್ಯಾರ. ಅವರಿಬ್ರಿಗೂ ಮದ್ವಿ ಮಾಡಿ ಅವ್ರ ಜೀವನನ ಅವ್ರಿಗೆ ಹಚ್ಚಿಕೊಡು. ಓ, ನನಗೀಗ ಅರ್ಥ ಆತ. ಗಿರ್ಜವನ್ ಮದುವೆ ಮಾಡ್ಸಾಕ ಈಕಿ ಇಷ್ಟೆಲ್ಲ ಸಂಚ ರೂಪಿಸಿದ್ದ ಅಂದ್ರ ಅಕ್ಕಿ ಮಗಳು ಪಡ್ತಾ ಇರೋ ಕಷ್ಟನ ಈ ಗಿರಿಜಾನು ಪಡ್ಲಿ ಅಂತ, ಈ ಮನೆ ಬಿಟ್ಟ ಗಿರಿಜಾನ ಹೊರಗೆ ಹಾಕ್ಲಿ ಅಂತನ ಈಕಿ ಇದನ್ನೆಲ್ಲ ಮಾಡಿದ್ದ. ರಾಜನ್ ಗೌಡ, ಯಾರ ಜೀವನ ಯಾರ ಕೈಯಾಗ? ಅವ್ರವ್ರ ಜೀವನ ಅವರು ನೋಡ್ಕೊಂತಾರ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡು. ಎಲ್ಲರ ಬಗ್ಗೆ ವಿಚಾರ ಮಾಡಿ ನಿನ್ನ ಸಂಸಾರದಾಗ ಇರುವಂತ ನೆಮ್ಮದಿನ ಹಾಳು ಮಾಡ್ಕೋಬೇಡ. ಎತ್ತಿ, ನೀ ಹೇಳಾಕ್ ಕುಂತಿ ಅಂತ ನಿನ್ನ ಮಾತಿಗೆ ಬೆಲೆ ಕೊಟ್ಟ ಇವರಿಬ್ಬರನ್ನು ಸುಮ್ಮನೆ ಬಿಟ್ಟೇನಿ. ಇಲ್ಲ ಅಂದ್ರ ಇವರಿಬ್ಬರಿಗೆ ಇವತ್ತೊಂದು ಗತಿ ಕಾಣಿಸ್ತಿದ್ದೆ. ಎತ್ತಿ, ನನಗೊಂದು ಉಪಕಾರ ಮಾಡ್ತೀಯ? ರಾಜನ್ ಗೌಡ, ನನಗ ನನ್ನವರು ಅನ್ನೋರು ನಿನ್ನ ಮಂದಾಕಿನ ಬಿಟ್ರೆ ಯಾರದಾರ? ರಾಜನ್ ಗೌಡ, ನಿನಗೆ ಏನು ಕೆಲಸ ಮಾಡಿ ಕೊಡ್ಬೇಕು ಹೇಳ, ನಾ ಮಾಡ್ತೇನೆ. ಎತ್ತಿ, ನನಗ ಇದನ್ನೆಲ್ಲ ಅರಗಿಸ್ಕೊಳ್ಳುವಂತ ಶಕ್ತಿ ಇಲ್ಲ. ನಮ್ಮ ಮನಿ ಹಿರಿಯರ ಸ್ಥಾನದಾಗ ಇರುವಂತ ನೀನು ಈ ಗಿರ್ಜಾಗ ಈ ತಿರ್ಕಪ್ಪಗ ಮದ್ವಿ ಮಾಡಿಸಿ ಈ ಮನೆಯಿಂದ ಅವ್ರನ್ನ ಹೊರಗೆ ಕಳಿಸ. ನನ್ನ ಮನಸ್ಸಿಗೆ ಸಮಾಧಾನ ಆಗು ಮಟ ನಾನು ತೋಟದ ಮನೆಯಾಗಿದ್ದು ಬರ್ತೀನಿ. ಇದನ್ನೆಲ್ಲ ನಾ ಹೆಂಗ್ ಮಾಡ್ಲಿ ರಾಜನ್ ಗೌಡ? ರೀ, ಸ್ವಲ್ಪ ಸಮಾಧಾನಲೆ ಕುಂದ್ರಿ, ಎಲ್ಲರೂ ಸೇರಿ ಮಾತಾಡೋಣ. ಯತಿ, ಮಾತಾಡಕ ಇನ್ನು ಏನು ಉಳ್ದಿಲ್ಲ. ನನ್ನ ಪಾಡಿಗೆ ನನ್ನ ಇವತ್ತೊಂದಿನ ಕೈ ಬಿಡ್ರಿ. ಯತಿ, ನನಗೆ ಯಾಕೋ ಇಲ್ಲೇ ನಿಂದ್ರಂಗೆ ಹಾಕೊಳ್ತು.
ನಾನು ತೋಟದ ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಸಮಯ ಕಳೆದು ಬರ್ತೇನೆ. ಅವ್ರು ಎರಡು ಮಂದಿಗೂ ಅದೇನ್ ಮಾಡೋದೈತೋ ಮಾಡಿ ಈ ಮನೆಯಿಂದ ಮೊದ್ಲು ಹೊರಗೆ ಕಳಿಸ್ರಿ. ರೀ ನಿಂದ್ರಿ ಹೋಗ್ಬೇಡ್ರಿ. ಅಬ್ಬಾ ನಾನೇನ್ ಅನ್ಕೊಂಡಿದ್ನೋ ಅದಾಗೋಯ್ತ. ನನಗ್ ಬರೋ ಸಿಟ್ಟಿಗೆ ಈ ಮುದುಕಿನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ಲಿ ಅನ್ಸಕತ್ತೈತಿ. ಆದ್ರ ಈಕಿ ಅಂತೇಳಿ ಏನೈತಿ ಈಕಿ ಹತ್ರ ನನಗ ಹೋಗಕ್ಕಾಗವಲ್ದ. ಸ್ನೇಹಿತರೆ, ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗೋಸ್ಕರ